ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ವರ್ಗದವರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಸಂವಿಧಾನ ರಚಿಸಿದ್ದಾರೆ ಹೊರತು ಒಂದು ವರ್ಗಕ್ಕೆ ಸೀಮಿತವಾಗಿ ಸಂವಿಧಾನ ರಚಿಸಿಲ್ಲ ಎಂದು ಭೀಮಾ ಕೊರೆಗಾಂವ್ ವಿಜಯೋತ್ಸವ ಟ್ರಸ್ಟ್ನ ಮುಖ್ಯಸ್ಥ ಹೆನಲಿ ಶಾಂತರಾಜ್ ಹೇಳಿದರು. ಇವತ್ತು ರಾಜ್ಯ ಸರ್ಕಾರ 75ನೇ ಸಂವಿಧಾನ ದಿನಾಚರಣೆಯನ್ನು ಜಾಗೃತಿ ಅಭಿಯಾನವನ್ನು ಎಲ್ಲ ಕಡೆ ಹಮ್ಮಿಕೊಂಡಿದೆ. ಬಹುಶಃ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಭಾರಿ ಒಳ್ಳೆಯ ಥರದಲ್ಲಿ ಆಯೋಜನೆ ಮಾಡಿದೆ. ಜೊತೆಗೆ ತಾಲೂಕು ಆಡಳಿತ, ಸಾಮಾಜಿಕ ಇಲಾಖೆ, ತಾಲೂಕು ಪಂಚಾಯಿತಿ ಇವರೆಲ್ಲರೂ ಕೂಡ ಒಳ್ಳೆಯ ಅಚ್ಚುಕಟ್ಟಾಗಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಬಹುಶಃ ಎಲ್ಲಿ ಒಂದು ವ್ಯತ್ಯಾಸ ಆಗ್ತಂದರೆ ಪ್ರತಿ ಗ್ರಾಮ ಪಂಚಾಯತಿ ವಾರ ಹೋಗ್ತದೆ. ಇವತ್ತು ಅಲ್ಲಿ ಎಲ್ಲೋ ಒಂದು ಕಡೆ ಸೀಮಿತವಾಗಿ ಒಂದು ಸಮುದಾಯಕ್ಕೆ ಕೇವಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕ ರಾಜ್ಯ ಸರ್ಕಾರವು 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಜಾಥಾ ಅಭಿಯಾನವಿದ್ದು ವಿಶೇಷ ಕಾರ್ಯಕ್ರಮವನ್ನು ಸಾಮಾಜಿಕ ನ್ಯಾಯ ಇಲಾಖೆ ಹಾಗೂ ಪಂಚಾಯತ್ ರಾಜ್ ಇಲಾಖೆ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದು ಪ್ರತಿ ಗ್ರಾಮ ಪಂಚಾಯಿತಿಯವರು ಸಂವಿಧಾನ ಜಾಗೃತಿ ಜಾಥಾವು ಸಂಚರಿಸುತ್ತಾ ಬರುತ್ತಿದೆ. ಅದರಂತೆ ಮಂಗಳವಾರ ಸಕಲೇಶಪುರ ತಾಲೂಕಿನ ಕೆಲವು ಪಂಚಾಯಿತಿಗಳಿಗೆ ಸಂಚರಿಸಿದೆ. ಈ ಸಂದರ್ಭದಲ್ಲಿ ನಾವು ಗಮನ ಹರಿಸಿರುವಂತೆ ಈ ಕಾರ್ಯಕ್ರಮವು ಕೇವಲ ಒಂದು ಸಮುದಾಯ ಮತ್ತು ತಾಲೂಕು ಆಡಳಿತ ಅಥವಾ ಆಯಾ ಪಂಚಾಯಿತಿ ಅಧಿಕಾರಿಗಳು ಮತ್ತು ಆಡಳಿತ ವರ್ಗಕ್ಕೆ ಸೀಮಿತವೆಂಬಂತೆ ಕಾರ್ಯಕ್ರಮಗಳು ನಡೆಯುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಇವರು ಈ ಕಾರ್ಯಕ್ರಮ ಕೇವಲ ಅಧಿಕಾರಿಗಳು ಮತ್ತು ಒಂದು ಸಮುದಾಯದ ಕಾರ್ಯಕ್ರಮ ಎಂದು ಸಾರ್ವಜನಿಕ ಬಂಧುಗಳು ಭಾವಿಸುತ್ತಿದ್ದು ಈ ರೀತಿ ಆಗಬಾರದು. ಈ ಕಾರ್ಯಕ್ರಮವು ನಮ್ಮ ಸಂವಿಧಾನದ ಮಹತ್ವ ಮತ್ತು ವಿಚಾರಗಳನ್ನ ಸಾರ್ವಜನಿಕರು ತಿಳಿಸುವ ಉದ್ದೇಶ ಹೊಂದಿದ್ದು ಈ ಉದ್ದೇಶ ಈಡೇರಬೇಕಾದ್ರೆ ಸಾರ್ವಜನಿಕ ಬಂಧುಗಳು ಕೂಡ ಸ್ವಹಿತಾಸಕ್ತಿಯಿಂದ ಭಾಗಿಯಾಗಿ ಆಯಾ ಪಂಚಾಯಿತಿಗಳಿಗೆ ರಾಜ್ಯ ಬರುವಾಗ ಸರ್ವರು ಕೂಡ ಸ್ವಾಗತಿಸಿ ಸಂಭ್ರಮಿಸುವ ಜೊತೆಗೆ ಸಂವಿಧಾನದ ಮಹತ್ವ ಮತ್ತು ಅದರೊಳಗಿನ ವಿಚಾರಗಳನ್ನ ತಿಳಿದುಕೊಳ್ಳುವ ಮೂಲಕ ಸಂವಿಧಾನ ಜಾಗೃತಿ ಜಾಥಾ ಎಂಬ ಕಾರ್ಯಕ್ರಮಕ್ಕೆ ನಿಜವಾದ ಅರ್ಥ ಕಲ್ಪಿಸಿಕೊಡಬೇಕೆಂದು ಸಾರ್ವಜನಿಕ ಬಂಧುಗಳಲ್ಲಿ ಮನವಿ ಮಾಡುತ್ತೇವೆ ಮತ್ತು ಈ ವಿನೂತನ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ ಎಂದು ಮಾಧ್ಯಮ ಮೂಲಕ ಶುಭ ಕೋರಿದರು. ಪತ್ರಿಕಾಗೋಷ್ಠಿಯಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಸಮಿತಿಯ ಸಂಯೋಜಕರಾದ ಅಧ್ಯಕ್ಷ ಗಂಗಾಧರ್, ಪ್ರಧಾನ ಕಾರ್ಯದರ್ಶಿ ಯೋಗೇಶ್, ಉಪಾಧ್ಯಕ್ಷ ಗೋಪಾಲ್, ಸಹ ಕಾರ್ಯದರ್ಶಿ ಸಂದೀಪ್ ಇತರರು ಹಾಜರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮೊದಲು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಸಂವಿಧಾನ ಜಾರಿಯಾಗಿ ಇವತ್ತಿಗೆ ಸರಿಯಾಗಿ 75 ವರ್ಷ ತುಂಬಿದೆ. ಅದರ ಸಂಭ್ರಮ ಆಚರಣೆಯಾಗಿ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ತಾಲೂಕಿನಾದ್ಯಂತ ಸ್ಥಳೀಯ ಸರ್ಕಾರ ಆಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ನಡೀತಾ ಇದೆ. ಹಾಗೆ ನಮ್ಮ ಸಕಲೇಶಪುರ ತಾಲೂಕಿಗೆ ನಿನ್ನೆ ಜಾಥಾ ಬಂದಿದೆ. ಈಗಾಗಲೇ ಬೆಳಗೋಡು ಪಂಚಾಯತಿ ಹೋಬಳಿ ಅದರಲ್ಲಿ 4-5 ಪಂಚಾಯಿತಿಯಲ್ಲೂ ಸಹ ಕಾರ್ಯಕ್ರಮ ಆಗಿ ಯಶಸ್ವಿಯಾಗಿದೆ. ಹಾಗೆ ಇನ್ನು ಮುಂದುವರೆದಂತೆ ಇನ್ನು ಬೇರೆ ಬೇರೆ ಪಂಚಾಯತಿಲಿ ಈ ದಿನ ಸಕಲೇಶಪುರದಲ್ಲಿ ಸಾಯಂಕಾಲ ಮುನ್ಸಿಪಾಲ್ಟಿ ಇದರಲ್ಲಿ ಇದೆ ಅಂತ ಮಾಹಿತಿ ಇದೆ. ಈಗ ಈ ಥರ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಉದ್ದೇಶ ತುಂಬ ಕ್ಲಿಯರ್ ಕಟ್ ಆಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 75ರ ಸಂಭ್ರಮವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿ ಅದರಂತೆ ಸ್ಥಳೀಯವಾಗಿ ಇಲ್ಲಿರ್ತಕ್ಕಂಥ ತಾಲೂಕ್ ಪಂಚಾಯಿತಿಯ ಇಒ ಆಗಿರ್ಬೋದು, ರಾಮಕೃಷ್ಣರಾಗಿರ್ಬೋದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ DSW ಆಗಿರ್ತಕ್ಕಂಥ ಆನಂದ್ ಮೂರ್ತಿಯರಾಗಿರ್ಬೋದು ತುಂಬ ಮುತುವರ್ಜಿ ವಹಿಸಿ ಕಾರ್ಯಕ್ರಮನ ಎಲ್ಲ ಪಂಚಾಯಿತಿಯಲ್ಲಿ ನಡೆಯುವಂತೆ ಸಹಕಾರ ಮಾಡಿದ್ದಾರೆ. ಹಾಗೆ ನಾನು ಸ್ಥಳೀಯ ಸರ್ಕಾರ ಆಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಾನು ಅಲ್ಲಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರು, SC, ST, OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿರ್ತಕ್ಕಂಥ ಎಲ್ಲರೂ ಭಾಗಿಯಾಗಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು. ಯಾಕೆ ಯಶಸ್ವಿ ಮಾಡಿಕೊಡ್ಬೇಕು ಅಂತಂದರೆ ನಮಗೆ ಸಾಮಾನ್ಯವಾಗಿ ಸಂವಿಧಾನ ಅಂದರೆ ಏನು ಅಂತನ್ನೋದೇ ಗೊತ್ತಿಲ್ಲ. ಸೊ ಹಾಗಾಗಿ ಈ ದೇಶದಲ್ಲಿ ಸಂವಿಧಾನವನ್ನು ಸರಿಯಾಗಿ ಅರ್ಥ ಮಾಡಿರ್ತಾರೆ. ಅಲ್ಲಿಯ ಜವಾಬ್ದಾರಿಯನ್ನು ಆ ಪಂಚಾಯತ್ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಕೂಡ ಅದನ್ನು ಒಟ್ಟಾಗಿ ಸೇರಿಕೊಂಡು ಒಂದು ಒಳ್ಳೆಯ ಕಾನೂನು ಅರಿವಿಂದ ಇವತ್ತು ನಾವೆಲ್ಲರೂ ಕೂಡ ಸಂವಿಧಾನದ ಅಡಿನಲ್ಲೇ ಕೂಡ ಬದುಕ್ತಿರತಕ್ಕಂಥದ್ದು. ಎಲ್ಲ ಕಾರ್ಯಕರ್ತರು ಕೂಡ ಸಂವಿಧಾನದ ಅಡಿನಲ್ಲೇ ಮಾಡ್ತಿರತಕ್ಕಂಥದ್ದು. ಇವತ್ತು ಸಂವಿಧಾನದ ನಾವೇನೂ ಅಲ್ಲ. ಇವತ್ತು ಸಂವಿಧಾನವೇ ನಮಗೆಲ್ಲ ಮುಖ್ಯ ಇವತ್ತು. ಹಾಗಾಗಿ ಸಾರ್ವಜನಿಕರನ್ನ ಕೇಳುವಂಥದ್ದು ಇವತ್ತಂದ್ರೆ ಪಂಚಾಯತಿ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟಾಗಿ ಸೇರಿ ಸಂವಿಧಾನದ ಬಗ್ಗೆ ಜಾಗೃತಿ ಅಭಿಯಾನವನ್ನು ಮಾಡಬೇಕಾಗಿದೆ. ಅದು ಮುಖ್ಯ ಉದ್ದೇಶ ಇವತ್ತು. ಹಾಗೆ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿದ್ದನ್ನ ಮಾಡ್ತಿರೋಂಥ ಕಾರ್ಯವನ್ನು ನಾವು ಯಾವತ್ತು ಸರಿಯಾಗಿ ಅದ್ರ ಬಗ್ಗೆ ನಾವು ಹೋಗ್ತಿಲ್ಲ ಅಂದಾಗ
ಅದೆಲ್ಲ ಒಂದು ಕಡೆ ಭಾರಿ ಬೇಸರ ಸಂಗಾತಿ ಇವತ್ತು. ಕೇವಲ ಒಂದು ಸ್ಕೂಲ್ ಮಕ್ಕಳಿಗೆ, ಒಂದು ಸಮುದಾಯಕ್ಕೆ, ಎಲ್ಲ ಒಂದು ಅಧಿಕಾರಿಗಳಿಗೆ ಮಾತ್ರ ಇದು ಸೀಮಿತ ಆಗಬಾರ್ದು. ಹಾಗಾಗಿ ನಾನು ಮಾಧ್ಯಮದ ಮೂಲಕ ಇದನ್ನ ಹೆಚ್ಚು ಪ್ರಚಾರ ಮಾಡಿ, ಜೊತೆಗೆ ಇನ್ನೊಂದು ಮುಖ್ಯ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದ್ರೆ, ಎಲ್ಲೋ ಯಾವುದೋ ಒಂದು ಸಣ್ಣ ಕಾರ್ಯಕ್ರಮ ನೀವು ಎಲ್ಲ ಕಡೆ ಹೋಗಿ ಪ್ರಚಾರವನ್ನು ಮಾಡ್ತೀರಿ. ಇಂಥ ಒಂದು ಕಾರ್ಯಕ್ರಮ ಎಲ್ಲ ಮಾಧ್ಯಮಗಳು ನಾನು ಮನವಿ ಮಾಡೋದು ಏನಪ್ಪ ಅಂದ್ರೆ, ಎಲ್ಲ ಕಡೆ ಹೋಗಿ ಜನರಿಗೆ ಅವೇರ್ನೆಸ್ ಮೂಡಿಸುವಂತ ಕೆಲಸ ನಿಮ್ಮಲ್ಲೂ ಕೂಡ ಆಗ್ಬೇಕಿದ್ದು. ಮೊದಲನೇದಾಗಿ ತಾವು ದಯಮಾಡಿ ಯಾರು ಇದ್ರಲ್ಲಿ ತಪ್ಪಾಗ್ಲಿಕ್ಕಬಾರ್ದು. ನೀವು ಇರೋದೇ ಪ್ರಚಾರ ಮಾಡೋದಕ್ಕೆ ನಮಗೆ ಎಲ್ಲರೂ ನಿಮ್ಮಿಂದ ಒಂದು ಹೆಚ್ಚು ಪ್ರಚಾರ ಆಗ್ತದೆ, ಕೆಲಸ ಆಗ್ಬೇಕು. ಜೊತೆಗೆ ಸಂವಿಧಾನವೇ, ನೀವೆಲ್ಲರೂ ಸಂವಿಧಾನ ನಡೆದ್ರೆ ಕೆಲಸ ಮಾಡ್ಕೊಂತದ್ದು ಇವತ್ತು. ಹಾಗಾಗಿ ದಯಮಾಡಿ ನೀವೆಲ್ಲರೂ ಕೂಡ ಪಬ್ಲಿಕ್ ಜೊತೆಗೆ ನೀವು ಕೂಡ ಸಾಕಷ್ಟು ನಾನು ಮನವಿ ಮಾಡ್ತಾ ಇದನ್ನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ಥ್ಯಾಂಕ್ ಯು.